ನಮಸ್ಕಾರ. ದಿನಕ್ಕೊಂದು ಒಳ್ಳೆಯ ವಿಚಾರವನ್ನು ಹೇಳುವಂಥ ಒಂದೊಳ್ಳೆ ಮಾತಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಪ್ರಾರ್ಥನೆಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಭರವಸೆಗಳು ಅಥವಾ ನಂಬಿಕೆಗಳು ಕೊನೆಗೊಂಡ ಮೇಲೆ ಕೊನೆಗೆ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸ್ಕೊಂಡು ನೀನೇ ಗತಿ ಅಂತ ಅವನಿಗೆ ಮೊರೆ ಹೋದಾಗ ಖಂಡಿತ ದೇವರು ನಮ್ಮ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನು ಹೇಳುವಂಥ ಮುಂದಿನ ಕಥೆಯ ಸಾಕ್ಷಿ. ಒಬ್ಬ ನಾಸ್ತಿಕನಿದ್ದ. ಅವನೊಂದು ಔಷಧಿ ಅಂಗಡಿಯನ್ನು ಕೂಡ ಇಟ್ಕೊಂಡಿದ್ದ. ಅವನಿಗೆ ದೇವರಲ್ಲಿ ವಿಶೇಷವಾದ ನಂಬಿಕೆ ಏನಿರಲಿಲ್ಲ, ಆದರೆ ನಾನು ಮಾಡೋ ಕೆಲಸದಲ್ಲೇ ದೇವರನ್ನ ಕಾಣ್ತೀನಿ ಅನ್ನುವಂಥ ಒಂದು ನಂಬಿಕೆ. ಅವನ ಮನೆಯವರೆಲ್ಲ ಬಹಳ ಆಸ್ತಿಕರು, ತುಂಬ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ರು. ಅವನ ನಂಬಿಕೆಗೆ ವಿರುದ್ಧವಾಗಿ ಒಂದು ದೇವರ ಪಟವನ್ನ ಆ ಔಷಧಿ ಅಂಗಡಿಯಲ್ಲಿ ಹಾಕಿಟ್ಟಿದ್ರು. ಆದರೂ ಅವನಿಗೆ ಯಾವಾಗಲೂ ದೇವರ ಬಗ್ಗೆ ಹೇಳ್ತಿದ್ರು ಕೂಡ ಅವನಿಗೆ ವಿಶೇಷವಾದ ನಂಬಿಕೆ ಇರಲಿಲ್ಲ. ಒಮ್ಮೆ ಜೋರಾಗಿ ಮಳೆ ಬರ್ತಾ ಇತ್ತು. ಆ ಮಳೆಯಲ್ಲಿ ಕರೆಂಟ್ ಬೇರೆ ಹೊರಟೋಯ್ತು. ಅಂಥ ಸಮಯದಲ್ಲಿ ಒಬ್ಬ ಚಿಕ್ಕ ಹುಡುಗ ಆ ಔಷಧಿ ಅಂಗಡಿಗೆ ಓಡ್ತಾ ಬಂದು ಕೈಯಲ್ಲಿದ್ದಂಥ ಒದ್ದೆಯಾದಂಥ ಒಂದು ನೋಟನ್ನು ಕೊಟ್ಟು, ನನ್ನ ತಾಯಿಗೆ ಹುಷಾರಿಲ್ಲ, ಇಂಥ ಒಂದು ಔಷಧಿ ಬೇಕು ಅಂತ ಕೇಳ್ದ. ಅಲ್ಲಿ ದೀಪ ಬೇರೆ ಇರಲಿಲ್ಲ. ಕತ್ತಲಲ್ಲೇ ಹುಡುಕಾಡಿ ಬುಡ್ಡಿ ದೀಪದ ಬೆಳಕಿನಲ್ಲಿ ಯಾವುದು ಔಷಧಿ ಅಂತ ನೋಡಿಕೊಂಡು ಔಷಧಿ ಅಂಗಡಿಯವನು ಅದನ್ನು ಕೊಟ್ಟು ಆ ಹುಡುಗನ್ನ ಕಳಿಸ್ದ. ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಏನು ಕೊಟ್ಟೆ ಅಂತ ಯೋಚನೆ ಮಾಡಿ ಮತ್ತೆ ಆ ಬೆಳಕಿನಲ್ಲಿ ಹುಡುಕು ನೋಡಿದಾಗ ಅವನು ಕೊಟ್ಟಂಥ ಔಷಧಿಯ ಎಕ್ಸ್ಪೈರಿ ಡೇಟ್ ಆಗೋಗಿತ್ತು. ಅಯ್ಯಯ್ಯೋ, ನಾನು ಆ ಹುಡುಗಂಗೆ ಇದನ್ನು ಕೊಟ್ಟು ಕಳಿಸ್ಬಿಟ್ನಲ್ಲ, ಈಗ ಅದನ್ನೇ ಹೋಗಿ ತನ್ನ ರೋಗಿಷ್ಠ ತಾಯಿಗೆ ಅದನ್ನು ಕೊಡ್ತಾನೆ, ಏನಾಗ್ಬಿಡುತ್ತೋ ಅಂತ ಅವನಿಗೆ ಆತಂಕ ಶುರುವಾಯಿತು. ಮಳೆ ಬೇರೆ ಜೋರಾಗಿ ಬರ್ತಾ ಇದೆ. ಆ ಹುಡುಗನ್ನ ಹುಡ್ಕೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ. ಅಂಥ ಸಮಯದಲ್ಲಿ ಕೊನೆಗೆ ತನ್ನ ಮನೆಯವರ ಮಾತು ಅವನಿಗೆ ನೆನಪಾಯಿತು. ಒಮ್ಮೆ ದೇವರನ್ನು ನಂಬಿ ಅವನಿಗೆ ಮೊರೆ ಇಟ್ಟರೆ ಅವನು ಖಂಡಿತ ಅದನ್ನು ಕೇಳಿಸ್ಕೊತಾನೆ, ನೀನು ಪ್ರಯತ್ನ ಪಡು ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ರು. ಅಲ್ಲೇ ಇದ್ದಂಥ ದೇವರ ಪಟ ಕಾಣಿಸ್ತು. ಜೀವನದಲ್ಲಿ ಮೊದಲನೇ ಬಾರಿಗೆ ಕೈ ಮುಗಿದು ದೇವರಿಗೆ ಕೇಳ್ಕೊಳ್ತಾನೆ, ಏನಾದರೂ ಮಾಡು, ಆ ಔಷಧಿಯನ್ನು ಆ ತಾಯಿ ಸೇವಿಸ್ದಲೇ ಇರೋ ಥರ ನೀನಿವತ್ತು ನೋಡ್ಕೋ ಅಂತ ಕೇಳ್ಕೊಳ್ತಾನೆ. ಆತಂಕ, ಒಂದು ರೀತಿ ತನ್ನ ಮೇಲೆ ತನಗೆ ಬೇಜಾರು ಎಲ್ಲ ಆಗಿತ್ತು. ಒಂದು ಸ್ವಲ್ಪ ಹೊತ್ತಿಗೆ ಕರೆಂಟ್ ವಾಪಸ್ ಬರುತ್ತೆ. ಅಷ್ಟರಲ್ಲಿ ಆ ಹುಡುಗ ಕೂಡ ಮತ್ತೆ ಅದೇ ಅಂಗಡಿಗೆ ವಾಪಸ್ ಬರ್ತಾನೆ. ಇವನಿಗೆ ಆಶ್ಚರ್ಯ, ಸಂತೋಷ, ನಿಜಕ್ಕೂ ನಂಬಕ್ಕಾಗ್ತಿಲ್ಲ. ಏನಾಯಿತು ಅಂದಾಗ ಆ ಹುಡುಗ ಅಳ್ತಾ ಹೇಳ್ತಾನೆ, ಮಳೆ ಬರ್ತಾ ಇತ್ತು, ನಾನು ಓಡಿ ಹೋಗ್ತಾ ಇದ್ದೆ, ಕಲ್ಲು ಎಡವಿ ಬಿದ್ದೆ, ಆ ಔಷಧದ ಬಾಟ್ಲಿ ಒಡೆದು ಹೋಯಿತು, ನನ್ನ ಹತ್ರ ದುಡ್ಡು ಇಲ್ಲ, ದಯವಿಟ್ಟು ನನಗೆ ಆ ಔಷಧಿಯನ್ನು ಮತ್ತೆ ಕೊಡ್ತೀರಾ, ನಾನು ಮತ್ತೊಮ್ಮೆ ದುಡ್ಡು ಆಮೇಲೆ ತಂದು ಕೊಡ್ತೇನೆ ಅಂತ. ಇವನು ಆ ಹುಡುಗನನ್ನು ತಬ್ಬಿ ಸರಿಯಾದ ಔಷಧಿಯನ್ನು ಅವನು ಕೊಟ್ಟು ಮತ್ತೊಂದಿಷ್ಟು ಖರ್ಚಿಗೆ ದುಡ್ಡನ್ನು ಕೊಟ್ಟು ಕಳಿಸ್ತಾನಂತೆ. ಆಗ ಮೊದಲನೇ ಬಾರಿಗೆ ಅವನಿಗೆ ನಮಗಿಂತ ದೊಡ್ಡದಾದ ಒಂದು ಶಕ್ತಿ ಇದೆ, ನಮ್ಮನ್ನು ನಾವು ಅದಕ್ಕೆ ಸಮರ್ಪಿಸ್ಕೊಂಡಾಗ ಅದು ನಮ್ಮನ್ನು ಕಾಯುತ್ತೆ ಅನ್ನುವಂಥ ಒಂದು ನಂಬಿಕೆ ಬಂತು. ಇಂತಹ ಒಂದು ನಂಬಿಕೆ ನಮ್ಮಲ್ಲಿದ್ದಾಗ ಜೀವನದಲ್ಲಿ ಅದೆಂಥದ್ದೇ ಕಷ್ಟ ಬರಲಿ ಅದನ್ನು ನಿವಾರಿಸುವಂಥ, ಎದುರಿಸುವಂಥ ಒಂದು ಧೈರ್ಯ ನಮಗೆ ಬರುತ್ತೆ. ಯಾವತ್ತೇ ಆಗಲಿ, ಎಂಥ ಕಷ್ಟನೇ ಬರಲಿ, ಧೈರ್ಯ ಕೆಡಬೇಡಿ. ನಿಮ್ಮನ್ನು ನೀವು ಭಗವಂತನಿಗೆ ಸಮರ್ಪಿಸ್ಕೊಳ್ಳಿ. ಆ ಭಗವಂತ ಖಂಡಿತ ನಮ್ಮನ್ನು ಕಷ್ಟದಿಂದ ಪಾರು ಮಾಡ್ತಾನೆ. ಎಲ್ಲಕ್ಕೂ ಹೆಚ್ಚಿನ ತಂದೆ ಭಗವಂತ. ಅವನು ನಮ್ಮನ್ನು ಯಾವತ್ತೂ ಮುಳುಗೋದಕ್ಕೆ ಬಿಡೋದಿಲ್ಲ. ಈ ಮಾತು ನಿಮಗೆ ಯಾವಾಗಲೂ ನೆನಪಿನಲ್ಲಿರಲಿ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದೊಳ್ಳೆ ಮಾತಿನ ಇನ್ನೂ ಅನೇಕ ಕಥೆಗಳನ್ನು ನೀವು ಕೇಳಬೇಕು, ನೋಡಬೇಕು ಅಂತಾದರೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಹೊರಡೋ ಹೊತ್ತು ರೂಪಾ ಗುರುರಾಜ್ ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ.